ಶೌಚಾಲಯದಲ್ಲಿ ಇಟ್ಟರು ಹಾಲಿನ ಪೌಡರ್. ಇದನ್ನ ಒಂದು ಇಂಟಿಮೇಷನ್ ಬಂದಿದ್ದು, ಇಲ್ಲ ಹಾಲಿನ ಪ್ಯಾಕೆಟ್ ಇಲ್ಲಿ ಹಾವಳಿ ನಡೀತಾ ಇದೆ, ಹೊರಗಡೆ ಮಾರಾಟ ನಡೀತಾ ಇದೆ ಅಂತ ಕೇಳಲಿಕ್ಕೆ ಪಟ್ಟಿತ್ತು. ಸರ್ಕಾರಿ ಶಾಲೆಯಲ್ಲಿ ಆಯ್ತು ಮಹಾ ಎಡವಟ್ಟು. ಮತ್ತೆ ಇನ್ನ ಮಟ್ಟ ಯಾವುದೋ ಅಧಿಕಾರಿಗಳಿಗೆ ಫೋನ್ ಮಾಡಿರುತ್ತದೆ, ಯಾವುದೋ ಅಧಿಕಾರಿ ಇನ್ನ ಸ್ಪಂದಿಸ್ತಾ ಇಲ್ಲ. ಮೇಲಿನ ಅಧಿಕಾರಿಗಳು ಗಮನಿಸಿ ಇಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರ ಮಕ್ಕಳಿಗೆ ಪೌಷ್ಟಿಕ ಹಾಲಿನ ಪೌಡರ್ ಕೊಡೋದು ಮಕ್ಕಳಲ್ಲಿ ವಿಶೇಷ ಬೆಳವಣಿಗೆ ಆಗಲಿ ಎಂಬ ಕಾರಣಕ್ಕೆ. ಆದರೆ ಸರ್ಕಾರ ನೀಡುವಂತ ಪೌಷ್ಟಿಕ ಹಾಲಿನ ಪ್ಯಾಕೆಟ್ಗಳನ್ನ ಇಲ್ಲೊಬ್ರು ಮುಖ್ಯೋಪಾಧ್ಯಾಯರು ಅದೆಲ್ಲಿ ಇಟ್ಟಿದ್ದಾರಂತ ನೋಡಿ. ಇಲ್ಲಿಂದ ಎಲ್ಲ ತೊಗೊಂಡು ಹೋಗಿದ್ದಾರೆ ತಗೊಂಡು ಇಲ್ಲಿಂದ ತೊಗೊಂಡ ಅಲ್ಲಿ ಆ ಸೈಡ್ದಾಗ ಇಟ್ಟಾರ ಸರ್. ಅಲ್ಲಿ ನಂಗೆ ಸೈಡ್ದಾಗ ಸಿಕ್ಕು ಹಾಲಿನ ಪ್ಯಾಕೆಟ್ಗಳು. ಸರ್ಕಾರ ರಾಜ್ಯದ ಎಲ್ಲಾ ಮಕ್ಕಳಿಗೂ ಹಾಲನ್ನ ವಿತರಿಸುವ ಬದಲು ಹಾಲಿನ ಪೌಡರ್ ವಿತರಣೆ ಮಾಡುತ್ತದೆ. ಆದರೆ ಮಕ್ಕಳ ಹೊಟ್ಟೆ ಹೊಡೆದು ಮಕ್ಕಳಿಗೆ ಸಿಗಬೇಕಾದ ಹಾಲಿನ ಪೌಡರ್ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿದೆ. ಅಂದಹಾಗೆ ಈ ರೀತಿ ಕಳ್ಳಾಟ ನಡೆದಿರೋದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿ ಕಂಡ್ರಿ. ಇಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 3 ಶಾಲೆಯಲ್ಲಿ ಇಂಥದೊಂದು ಘಟನೆ ಬಯಲಿಗೆ ಬಂದಿದೆ. ಅದನ್ನ ಹೊರಗೆ ತೆಗಿಬೇಕ್ರಲ್ಲ. ನಿಮ್ ತೆಗಿಯಕ್ ಬರೋದಲ್ರಿ. ಲೇಡೀಸ್ ಬಾತ್ರೂಮ್ ಇದೆ. ಹೇಳ್ರಿ ವಿವೋ ಬರ್ಬೇಕಾದ್ರೆ ನಮಗೆ ಬರ್ತಾರ್ರಿ. ನಾನು ನಿಮಗಲ್ರಿ, ನಮಗೆ ಆಚೆ ಕಡೆ ಹೇಳ್ರಿ. ಒಂದೇ ಸೆಕೆಂಡ್ ಇಲ್ಲ ಇರ್ತಾನೆ. ಆಚೆ ಕಡೆ ಹೇಳ್ರಿ. ವಿವೋ ಬಂದ ಮೇಲೆ ತೋರ್ಸಿ. ಮಿಲ್ಕ್ ಪೌಡರ್ ಎಲ್ಲ ಮಿಲ್ಕ್ ಪೌಡರ್. ಕನ್ನಡ ಪರ ಹೋರಾಟಗಾರರ ಆಗಮನಕ್ಕೆ ಬೆಚ್ಚಿ ಬಿದ್ದ ಮುಖ್ಯ ಶಿಕ್ಷಕಿ. ತರಾತುರಿಯಲ್ಲಿ ಹಿಂದಿನ ಬಾಗಿಲಿನಿಂದ ಹಾಲಿನ ಪೌಡರ್ ಶಿಫ್ಟ್. ಮಕ್ಕಳಿಗೆ ನೀಡಬೇಕಾದ ಹಾಲಿನ ಪೌಡರ್ ಪ್ಯಾಕೆಟ್ಗಳನ್ನ ಮುಖ್ಯ ಶಿಕ್ಷಕಿ ಶೌಚಾಲಯದಲ್ಲಿ ಸಂಗ್ರಹಿಸಿ ಇಟ್ಟಿದ್ರು. ಖಚಿತ ಮಾಹಿತಿ ಮೇರೆಗೆ ಕನ್ನಡ ಪರ ಸಂಘಟನೆಗಳು ದಾಳಿ ಮಾಡಿದ್ವು. ಆಗಲೇ ನೋಡಿ ಮುಖ್ಯ ಶಿಕ್ಷಕಿಯ ಅಸಲಿ ಬಣ್ಣ ಬಟಾಬಯಲಾಗಿದೆ. ಹೋರಾಟಗಾರರು ಶೌಚಾಲಯದ ಕೀ ತೆಗೆಸುವಂತೆ ಒತ್ತಾಯಿಸಿದ್ದಾರೆ. ಆದರೆ ಶಿಕ್ಷಕಿ ಮಾತ್ರ 2 ಗಂಟೆ ತಡ ಮಾಡಿ ಬಾಗಿಲನ್ನ ತೆಗೆಸಿದ್ದಾರೆ. ಆದರೆ ಶಾಲೆಯ ಹಿಂದೆ ಹೋಗಿ ನೋಡಿದಾಗ ಓರ್ವ ಶಿಕ್ಷಕಿ ಮತ್ತು 2 ಮಕ್ಕಳು ಸೇರ್ಕೊಂಡು ಹಾಲಿನ ಪೌಡರ್ ಪ್ಯಾಕೆಟ್ಗಳನ್ನ ಬೇರೆಡೆ ಸಾಗಿಸುತ್ತಿದ್ದು ಕಂಡು ಬಂದಿದೆ. ನಮಸ್ಕಾರ ರೀ, ನಾನು ಕಪಿಲ್ ಕಮತೆ, ಕರ್ನಾಟಕ ರಕ್ಷಣಾ ವೇದಿಕೆ ನಿಪ್ಪಾಣಿ ತಾಲೂಕು ಅಧ್ಯಕ್ಷರು. ನನಗೆ ಒಂದು 2-3 ದಿವಸ ಹಿಂದೆ ಇದನ್ನು ಒಂದು ಇಂಟಿಮೇಷನ್ ಬಂದಿದ್ದು, ಇಲ್ಲ ಹಾಲಿನ ಪ್ಯಾಕೆಟ್ ಇಲ್ಲಿ ಹಾವಳಿ ನಡೀತಾ ಇದೆ, ಹೊರಗಡೆ ಮಾರಾಟ ನಡೀತಾ ಇದೆ ಅಂತ ಕೇಳಲಿಕ್ಕೆ ಪಟ್ಟಿತ್ತು. ಅದರ ತಕ್ಕಂಗೆ ನಾನು ಇವತ್ತು ಬೆಳಗ್ಗೆ 10 ಗಂಟೆಗೆ ಸುಮಾರು 10 ಗಂಟೆಗೆ ಇಲ್ಲಿ ಬಂದೆ. ಮೇಡಮ್ ಅವ್ರನ್ನ ಕೇಳಿದೆ, HM ಅವ್ರಿಗೆ, ಮೇಡಮ್ ನಾನು ಟಾಯ್ಲೆಟ್ ನೋಡಬೇಕಾಗಿದೆ, ಟಾಯ್ಲೆಟ್ ಒಂದು ಸ್ವಲ್ಪ ತೋರಿಸ್ರಿ ಅಂದಾಗ ಅದ್ರ ಬಗ್ಗೆ ಅವರು ಏನೋ ಒಂದು 2 ತಾಸು ನಾನು ನಿಲ್ಸ್ಕೊಂಡ್ರು, ಯಾವುದೇ ಥರ ತೋರಿಸಲಿಲ್ಲ. ಆಮೇಲೆ ಸುಮ್ಮನೆ ನಿಂತಿದ್ದೆ. ಆಮೇಲೆ ನೋಡ್ತೀನಿ ಹಿಂದಿನ ಬಾಗಿಲಲ್ಲೇ ಹುಡುಗರಿಗೆ ಒಂದು ಟೀಚರ್ನ ಕಳಿಸಿ ಅಲ್ಲಿಂದ ಹಾಲಿನ ಪ್ಯಾಕೆಟನ್ನು ಸಪ್ಲೈ ಆಗ್ತಿದ್ವು. ಆಚೆ ಕಡೆಯಿಂದ ನಮ್ಗೆ ಗೊತ್ತಾಗಿತ್ತು ಅನ್ನೋ ಹುಡುಗರನ್ನ 2 ಬಿಟ್ಟು ಅದನ್ನು ಸಪ್ಲೈ ಮಾಡ್ತಿದ್ವು. ಅದನ್ನು ಹಿಂದಿನ ಬಾಗಿಲಿಗೆ ಹೋಗಿ ನಾವು ಹಿಡಿದಿವಿ. ಹಿಡಿದಾದ್ಮೇಲೆ ಆ ಹುಡುಗರು ಓಡೋಗಿದ್ದಾವೆ. ಅಲ್ಲಿ ಇದ್ದಿರ್ತಕ್ಕಂಥ ಹಾಲಿನ ಪ್ಯಾಕೆಟ್ ಸಿಕ್ಕಿದ ಮೇಲೆ ಅಲ್ಲಿ ಒಂದು ಬಾಜು ಮನೆಗೆ ಇಟ್ಟಿದ್ದೀವಿ. ಇಲ್ಲಿ ಬಂದು ನಿಂತಿದ್ದೀವಿ. ಅವ್ರು ಕೇಳ್ತಾ ಇದ್ದೀನಿ, ಯಾಕೆ ಇಟ್ಟಿದ್ದೀರಿ, ಏನಕ್ಕೆ ಇಟ್ಟಿದ್ದೀರಿ ಅಂದರೆ ಅದು ಎಕ್ಸೆಸ್ ಆಗಿದೆ, ಹಂಗೆ ಹಿಂಗಂತ ಉಡಾಪಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಮುಖ್ಯ ಶಿಕ್ಷಕಿ ಸರ್ಕಾರ ಕಳಿಸಿಕೊಟ್ಟಿರುವ ದಾಸ್ತಾನು ದುರುಪಯೋಗ ಮಾಡಿಕೊಳ್ತಿರುವುದು ಹೋರಾಟಗಾರರಿಗೆ ಸ್ಪಷ್ಟವಾಗಿದೆ. ತಕ್ಷಣಕ್ಕೆ ಸ್ಥಳೀಯ ಪೊಲೀಸರನ್ನ ಕರೆಸಿ ಎಲ್ಲಾ ಶೌಚಾಲಯದ ಬಾಗಿಲನ್ನ ತೆರೆಸಲಾಯಿತು. ಆಗಲೇ ಶಿಕ್ಷಕಿಯ ನಿಜವಾದ ಮುಖವಾಡ ಬಯಲಾಗಿದೆ. ಆದರೆ ಕೇವಲ ನಿಪ್ಪಾಣಿ ಅಂತಲ್ಲ, ಇಂಥ ಸಾಕಷ್ಟು ಘಟನೆಗಳು ನಮ್ಮ ರಾಜ್ಯದ ಬಹುತೇಕ ಶಾಲೆಗಳಲ್ಲಿ ನಡೆಯುತ್ತಿವೆ. ಈ ಬಗ್ಗೆ ಶಿಕ್ಷಣ ಸಚಿವರು ಗಮನ ಹರಿಸಬೇಕು. ಹಾಗೆ BO ಆದವರು ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ಸರ್ಪ್ರೈಸ್ ವಿಸಿಟ್ ಮಾಡಿದ್ರೆ ಶಿಕ್ಷಕರ ಕಳ್ಳಾಟ ಬಯಲಿಗೆ ಬರುತ್ತೆ. ಆದರೆ ಸರ್ಕಾರ ಮಕ್ಕಳಿಗಾಗಿ ತಂದಿರುವ ಯೋಜನೆಗಳು, ವಿದ್ಯಾರ್ಥಿಗಳಿಗೆ ಸಿಗಬೇಕಾದ ಆಹಾರದಲ್ಲಿ ಕಲಬೆರಕೆ, ಮಕ್ಕಳ ಹೊಟ್ಟೆ ಹೊಡೆದು ತಾವು ಮಾತ್ರ ದುಡ್ಡು ಮಾಡಬೇಕು ಅನ್ನೋರಿಗೆ ಈ ಘಟನೆಗಳು ಒಂದು ಪಾಠ ಆಗಲಿ ಅನ್ನೋದೇ ನಮ್ಮ ಬಿಗ್ ಟಿವಿ ಕರ್ನಾಟಕದ ಕಳಕಳಿ ಕೂಡ. ಬಿಗ್ ಟಿವಿ ಕರ್ನಾಟಕ, ನಿಪ್ಪಾಣಿ.
ಇಲ್ಲೇ ಗಡಿ ಭಾಗದಲ್ಲಿ ಕನ್ನಡ ಶಾಲೆ ಉಳಿಸ್ಬೇಕು, ಬೆಳಿಬೇಕು, ಮಕ್ಕಳು ಬರ್ಬೇಕಂತ ಸಾಕಷ್ಟು ಏರ್ಪಾಡು ಮಾಡಿ ಕೆಲವು ಟೀಚರ್ಗಳು ಮಾಡ್ತಾ ಇದ್ದಾರೆ. ಅಂದರೆ ಕೆಲವು ಟೀಚರ್ಗಳು ಈ ಥರ ಮಾಡೋದ್ರಿಂದ ಶಾಲೆಗೆ ಹೆಸರು ಕೆಟ್ಟು ಬರ್ತಾ ಇದೆ. ಮತ್ತು ಇಂಥ ಟೀಚರ್ ಮೇಲೆ ಸೂಕ್ತ ಕ್ರಮ ತಗೊಂಡು ಈ ಥರ ಕನ್ನಡ ಶಾಲೆಯಲ್ಲಿ ನಡೀಬಾರ್ದು ಅಂತ ನಮ್ಮದು ಒಂದು ಉದ್ದೇಶ. ಅದಕ್ಕೆ ಅದರ ಜೊತೆ ಇನ್ನೂ ಮಟ್ಟ ಯಾವುದೋ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು ಸುಧಾ ಯಾವುದೋ ಅಧಿಕಾರಿ ಇನ್ನೂ ಸ್ಪಂದಿಸ್ತಾ ಇಲ್ಲ. ಸುಮಾರು 3 ತಾಸು ನಾವು ಇಲ್ಲೇ ನಿಂತರೂ ಸುಧಾ ಯಾರೂ ಬರ್ತಾ ಇಲ್ಲ. ಬರ್ತಾ ಇದ್ದೀನಿ ಅಂತ ಉಡಾಪಿ ಉತ್ತರ ಕೊಟ್ಟು ಇಲ್ಲೇ ಇದನ್ನು ಮಾಡ್ತಾಯಿದ್ದಾರೆ. ಈ ಥರ ಹವಳಿ ನಡೀತಾ ಇರೋದ್ರಿಂದ ಮೇಲಿನ ಅಧಿಕಾರಿಗಳು ಗಮನಿಸಿ ಇಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕಂತ ಒತ್ತಾಯ ಮಾಡ್ತಾಯಿದ್ದೀನಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.